ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಮೋಸ್ತುತೆ. ನಾವು ಇಲ್ಲಿ ಬಳ್ಳಾರಿ ಶ್ರೀ ಕನಕದುರ್ಗಮ್ಮ ವಂಶ ಪರಂಪರಾ ಅರ್ಚಕರು ಮರಿಸ್ವಾಮಿ ಅಂತಂತೇಳಿ ನಮ್ಮದು ವಂಶ ಪರಂಪರೆ ಇದ್ದೀವಿ ನಾವಿಲ್ಲಿ. ಈ ದಿನ ವಿಶೇಷ ಏನಂತ ಹೇಳಿದ್ರೆ, ಇದು ಆಷಾಢ ಮಾಸದಲ್ಲಿ ಮೂರನೇ ಆದಿವಾರ ಇದು ಆಷಾಢ ಮಾಸದಲ್ಲಿ. ಅದಕ್ಕೆ ನಾವು ಇಲ್ಲಿ ವಿಶೇಷ ಪೂಜೆಗಳು ಮಾಡಿಸ್ತಾ ಇದ್ದೀವಿ. ಈ ಆಷಾಢ ಮಾಸದಲ್ಲಿ ಪ್ರೀತಿಕರವಾದ ಮಾಸ ಇದು. ಆಷಾಢ ಮಾಸ ಅಂದ್ರೆ ಹೆಣ್ಣು ದೇವತೆಗೆ ಶಕ್ತಿ ದೇವತೆ ಎಲ್ಲಿರುತ್ತಾರೋ ಅವರಿಗೆ ಒಂದು ಅಷ್ಟು ಸೇವೆ ಮಾಡಿದ್ರೆ 100ರಷ್ಟು ಫಲಿತ ಬರುತ್ತೆ ಅದು ಈ ಆಷಾಢದಲ್ಲಿ ಅಂತೇಳಿ. ಈಗ ಫಸ್ಟ್ ಟೈಮ್ ನಾವು ಹೂವಿನ ಅಲಂಕಾರ ಒಂದ್ಸಲ ಮಾಡಿದ್ದೀವಿ, ಒಂದ್ಸಲ ಕಾಯಿ ಪಲ್ಯ ಒಂದ್ಸಲ ಇದು ಮಾಡಿದ್ದೀವಿ, ನಿನ್ನೆ ಈ ಯಾವ್ದು ಹಣ್ಣಿಂದು ಅಲಂಕಾರ ಮಾಡಿದ್ದೀವಿ. ಈಗ ಬರೋ ಮಂಗಳವಾರ ಮತ್ತೆ ನಿಂಬೆಹಣ್ಣಿಂದ ಅಲಂಕಾರ ಇದೆ. ಇವತ್ತಿನ ವಿಶೇಷ ಏನಂತಂದ್ರೆ ಈಗ ನಮ್ಮ ಭಕ್ತಾದಿಗಳು 108 ಕಳಶಗಳಿಂದ 108 ಕಳಶ 108 ಒಂದು ಮೊಸರನ್ನ ಮತ್ತೆ ಇದು ಯಾವುದು ಪೊಂಗಲು ತಗೊಂಡು ನಮ್ಮ ಈ ತಾಯಿಗೆ ಸುತ್ತ 3 ಸುತ್ತ ಹಾಕಿ ಈ ಪ್ರಸಾದ ನೈವೇದ್ಯ ಮಾಡಿ ಲಲಿತಾ ಸಹಸ್ರನಾಮ ಮಾಡಿದಾರ. ಆ ಪೂಜೆ ಎಲ್ಲ ಪುರಸ್ಕಾರಗಳು ಮಾಡಿ ಬೆಳಗಿನ ಜಾವ ಪಂಚಾಮೃತ ಅಭಿಷೇಕ ಆಗಿದೆ, ಅದು ಎಲ್ಲ ಮಾಡಿ ಇನ್ನೂ ಒಂದು ಏನಂದ್ರೆ ಈ ಗ್ರಾಮ ದೇವತೆ ನಮ್ಮ ತಾಯಿ ಬಳ್ಳಾರಿ ಗ್ರಾಮ ದೇವತೆ ಇಲ್ಲಿ ಸ್ವಲ್ಪ ಮಳೆ ಗಿಳೆ ಸ್ವಲ್ಪ ಸುತ್ತ ಇನ್ನ ಸ್ವಲ್ಪ ಸರಿಯಾಗಿ ಆಗ್ತಾ ಇಲ್ಲ, ಅದು ಸ್ವಲ್ಪ ಆಶೀರ್ವಾದ ಮಾಡಲಿ, ಈ ತಾಯಿ ಆಶೀರ್ವಾದ ಜನಕ್ಕೆಲ್ಲ ಸಿಗಲಿ, ಒಂದು ಒಳ್ಳೇದಾಗಲಿ ಅಂತೇಳಿ ಆಷಾಢ ಮಾಸದಲ್ಲಿ ಒಂದು ಪ್ರೋಗ್ರಾಮ್ ಇಟ್ಟು ಒಂದು ಒಳ್ಳೆ ಮಾಡಿಸಿದೀವಿ. ಒಂದು ಭಾರಿ ಘನತವಾಗಿ ಆಗಿದೆ. ಬೆಳಗಿನ ಜಾವಾಗಿ ಅಲ್ಲಿ ಇದು ಮಾಡಿಸಿದ್ವಿ, ಏನು ಕುಂಕುಮಾರ್ಚನೆ ಮಾಡಿ ಅಲ್ಲಿ ಕುಂಕುಮಾರ್ಚನೆ ಅದೆಲ್ಲ ಆದ್ಮೇಲೆ ಕಳಿಸೋದು ರೋಹಿಣ ಅದೆಲ್ಲ ಆದ್ಮೇಲೆ ಮತ್ತೆ ಒಳಗಡೆ ಬಂದು ಆ ನೈವೇದ್ಯ ಅಲ್ಲೇ ಇಲ್ಲಿ ಸ್ವೀಕಾರ ಮಾಡಿಸಿ ತಾಯಿಗೆ ಇವತ್ತು ಒಂದು ಮಾಡಿದ್ವಿ. ನೆಕ್ಸ್ಟ್ ಮಂಗಳವಾರ ಮತ್ತೆ ಈಗ ನಿಂಬೆಹಣ್ಣಿನ ಹಾರ ಅದೆಲ್ಲ ಅದು ಮತ್ತೆ ಅದು ಒಂದು ಆಗೇ ಆಗುತ್ತೆ. ಇಲ್ಲಿ ಈ ಗ್ರಾಮ ದೇವತೆ ಅದು ಆಷಾಢ ಮಾಸದಲ್ಲಿ ಈ ತಾಯಿಗೆ ಏನು ಮಾಡಿದ್ರು ಪ್ರೀತಿಕರ, ಈ ಪೂಜೆ ಏರುತ್ತೆ. ಅದಕ್ಕಾಗಿ ಈ ಸಲ ಸ್ವಲ್ಪ ವೈಭವ ವಜ್ರಮಿಂದ ಮಾಡ್ತಾನೆ ಇದೀವಿ ಇಲ್ಲಿ ಈ ತಾಯಿ. ಈ ಸಾರ ಫಸ್ಟ್ ಟೈಮ್ ಮಾಡಿರೋದು. ಈಗ ನೈವೇದ್ಯಗಳು ಅವೆಲ್ಲ ತಗೊಂಡು ಈ ಸಲ ಫಸ್ಟ್ ಟೈಮ್ ಎಲ್ಲ ಒಂದು 100-200 ಜನ ಕಲ್ತಿದ್ರು. ಅದು ಆ ತಾಯಿಗೆ ನೈವೇದ್ಯ ತಂದು ಅವರೇ ಬೆಳಗಿನ ಜಾವದಿಂದ ಬೆಳಗ್ಗೆ ನೈವೇದ್ಯ ಮನೆಯಿಂದ ಮಾಡಿ ತಂದು ಇಲ್ಲಿ ಪ್ರದಕ್ಷಿಣೆ ಹಾಕ್ಸಿ ಕುಂದಿರಿಸಿ ಪಾರಾಯಣ ಎಲ್ಲ ಮಾಡಿಸಿ ಅದೆಲ್ಲ ಆಗಿದೆ ಪೂಜೆ. ಈ ಸಲ ಆಗಿರೋದು ಫಸ್ಟ್ ಟೈಮ್ ಈ ತಾಯಿಗೆ ಅದಾಗಿದೆ. ಒಳ್ಳೇದಾಗ್ಲಿ, ಈ ಎಲ್ಲ ನಮ್ಮ ಗ್ರಾಮ ದೇವತೆ ಈ ಗ್ರಾಮ ದೇವತೆ ಜನತೆಗೆಲ್ಲ ಒಳ್ಳೇದಾಗ್ಲಿ, ತಾಯಿ ಆಶೀರ್ವಾದ ಎಲ್ಲರಿಗೆ ಸಿಗಲಿ, ಸದಾ ಐಶ್ವರ್ಯ ಆರೋಗ್ಯ ಧೈರ್ಯ ಎಲ್ಲ ಸಿಗಲಿ ಅವರಿಗೆ ಅಂತೇಳಿ ಪುನಃ ಈ ಪೂಜೆ ಒಂದು ನಾವು ಮಾಡಿದ್ವಿ. ಪುನಃ ಮತ್ತೆ ಮಂಗಳವಾರ ಒಂದು ಬೇರೆ ಇದೆ, ನಿಂಬೆಹಣ್ಣಿನ ಹಾರ ನಿಂಬೆಹಣ್ಣಿನ ಅಲಂಕಾರ, ಅದು ಒಂದು ಪೂಜೆ ಇದೆ ಆಷಾಢ ಮಾಸದಲ್ಲಿ.